ಪಾಪ ಮೀನಾ ಎಲ್ಲ ಹೆಣ್ಮಕ್ಳ ತರ ಅಲ್ಲ. ಅವಳಿಗೆ ಯಾವ್ದು ಬಯಕೆಗಳೇ ಇಲ್ಲ. ಅವಳಿಗಿರೋ ಬಯಕೆ ಒಂದೇ, ನಾವೆಲ್ಲರೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು ಅಂತ. ಈ ಕೇಶವ ಯಾಕೆ ಬ್ಯಾಗ್ ಸುತ್ತ ಬೆಕ್ನಂಗ್ ಓಡಾಡ್ತಾವ? ಅಪ್ಪ ಅದು ನಾನು ಮೀನಮ್ಮ ಮೀನಾ ನಾವಿಬ್ರು ಅದು ನಾನು ಮೀನಿಗೆ ಚಂದಮಾಮ ತೋರಿಸ್ಬೇಕು ಅಂತ. ಏನ್ ಬ್ರದರ್, ಏನ್ ಸಮಾಚಾರ? ಎಲ್ಲ ಆರಾಮ? ಏನಾಯ್ತು? ಏನು ಏನು ಇಲ್ವಲ್ಲ? ಏನು ಇಲ್ಲ ಅಂದ್ಮೇಲೆ ಮುಖದಲ್ಲಿ ಯಾಕೆ ಟೆನ್ಷನ್ ಇದೆ? ಅದು ಅಣ್ಣ, ಅಪ್ಪನ ಹತ್ರ ಏನೋ ಕೇಳ್ಬೇಕಾಗಿತ್ತು. ಏನು ಕಿಡೇನಾದ್ರೂ ಬೇಕಿತ್ತಾ? ಅಯ್ಯೋ ದುಡ್ಡಲ್ಲ, ನಾನು ಎಲ್ಗೋ ಹೋಗ್ಬೇಕಿತ್ತು. ಎಲ್ಲಿಗೆ? ಮೀನನ್ ಕರ್ಕೊಂಡು ಎಲ್ಗೋ ಹೋಗ್ಬೇಕಣ. ಅಯ್ಯೋ ಇಷ್ಟು ಬೇಗನ? ಹೆಂಗೋ ಕೇಶವ ಇದೆಯಲ್ಲ? ಕಂಗ್ರಾಚುಲೇಷನ್ಸ್ ಕಣಣ್ಣ, ಇಷ್ಟ ಬೇಗ ಚಿಕ್ಕಪ್ಪ ಮಾಡ್ತಾ ಇದ್ಯಾ ನನ್ನ? ನೀನ್ ಚಿಕ್ಕಪ್ಪ ಆಗದಿರ್ಲಿ, ನೀನ್ ದೊಡ್ಡಪ್ಪ ಆಗದಿರ್ಲಿ, ನಾನ್ ತಾತ ಆಗ್ಬಿಡ್ತೀನಲ್ರೋ. ಅಯ್ಯಯ್ಯೋ ಅದಲ್ಲ. ಮತ್ತೆ ಹಿಂಗೆ ಹೇಳಿ ನಾನು ಬಾಯಲ್ಲ ಹೇಳೋ. ಮಧುನ ಸುಂದ್ರ ಮಾವನ ಹೆಸರು ಸುಂದ್ರ ಅಲ್ದೆ ಚಂದ್ರ ಅನ್ಕೊಳ್ಳಿ. ನಮ್ ಸುಂದರ ಮಾಮನ ಹೆಸರು ಚಂದ್ರ ಆಗಕ್ಕೆ ಚಾನ್ಸೇ ಇಲ್ಲ. ಅಯ್ಯೋ ಕರ್ಮ ಕರ್ಮ ಕರ್ಮ. ಕರ್ಮ ಅಂತ್ಯ, ಮಧು ಅಂತ್ಯ, ಚಂದ್ರ ಅಂತ್ಯ, ಮಧು ಚಂದ್ರ. ಮಧು ಚಂದ್ರ. ಗೊತ್ತಾಯ್ತು ಗೊತ್ತಾಯ್ತು. ಹನಿಮೂನ್. ಕಳ್ಳ ಕಳ್ಳ ಹೇಳ್ತೀನಿ, ಹನುಮೂನಿ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಕರ್ಕೊಂಡು ಹೋಗ್ಬೇಕು, ಆದ್ರೆ ಅಪ್ಪನ ಹತ್ರ ಪರ್ಮಿಷನ್ ಕೇಳ್ಬೇಕಲ್ಲ. ಕೇಳು, ಅದಕ್ಕೇನಂತೆ? ಹೇಗ್ ಕೇಳುದು ಅಂತ ಗೊತ್ತಾಗ್ತಿಲ್ಲ ಕಣ, ಒದ್ದಾಡ್ತಿದ್ದೀನಿ. ಪಾಪ ಮೀನಾ ಎಲ್ಲ ಹೆಣ್ಮಕ್ಳ ತರ ಅಲ್ಲ. ಅವಳಿಗೆ ಯಾವ್ದು ಬಯಕೆಗಳೇ ಇಲ್ಲ. ಅವಳಿಗಿರೋ ಬಯಕೆ ಒಂದೇ, ನಾವೆಲ್ಲರೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ಬೇಕು ಅಂತ. ಈಗ ಅವಳು ಗಂಡನ ಜೊತೆ ಒಂದೆರಡು ದಿನ ಕಳಿಬೇಕು ಅಂತ ಆಸೆ ಪಡ್ತಿದ್ದಾಳೆ. ಗಂಡನಾಗಿ ಆ ಆಸೆಗಳನ್ನ ಅರ್ಥ ಮಾಡ್ಕೊಂಡು ಈಡೇರಿಸೋದು ನನ್ನ ಕರ್ತವ್ಯ. ಗುಡ್ ಕಣೋ ಕೇಶವ, ವೆರಿ ಗುಡ್. ನೀನು ನಿನ್ ಹೆಂಡತಿ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನೀನ್ ಯೋಚನೆ ಸೂಪರ್ ಆಗಿದೆ ಕೇಶವಣ್ಣ. ಯುದ್ಧದಲ್ಲಿ ಗೆದ್ದು ಬಾ. ಯುದ್ಧದಲ್ಲಿ ಗೆದ್ದು ಬಾ. ಲವ್ ಅಪ್ಪ ಪರ್ಮಿಷನ್ ಹಿಂಗ್ ಕೇಳೋದು, ಐಡಿಯಾ ಕೊಡ್ರೋ. ಐಡಿಯಾ ಒಂದ್ ಸೂಪರ್ ಐಡಿಯಾ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ, ಎತ್ಕೊಂಡ್ ಬರ್ತೀನಿ. ಫ್ರಿಡ್ಜ್ ಇಲ್ಲ ನಮ್ಮ ಮನೇಲಿ, ಫ್ರಿಡ್ಜ್ ಇಲ್ವಲ್ಲ. ಅದು ಐಡಿಯಾ ಓಪನ್ ಕೇಳಿ ಅಂತ ಕಾಯ್ತಿಲ್ಲ ಪಾಪ, ನಾನು ಸಹಾಯ ಮಾಡ್ತೀನಿ. ಮಾಮ ಗೂಗಲ್ ಮಾಡ್ತೀನಿ. ಹೌ ಟು ಟೇಕ್ ಪರ್ಮಿಷನ್ ಫ್ರಮ್ ಅಪ್ಪ ಫಾರ್ ಹನಿಮೂನ್. ನೆಟ್ವರ್ಕ್ ಸಿಗ್ತಿಲ್ಲ ಕೇಶವ, ಒಂದ್ ನಿಮಿಷ. ಅಣ್ಣ ಮೀನಾ, ಮದ್ವೆ ಆದ ಹೊಸ್ತ್ರಲ್ಲಿ ನಿಮ್ ಮಾವ ತರಕಾರಿನೇ ತಿಂತಾ ಇರ್ಲಿಲ್ಲ ಗೊತ್ತಾ? ಹೌದಾ? ಮತ್ತೆ ಊಟಕ್ಕೆ ಕೂತಾಗ ಮಕ್ಳಿಗೆಲ್ಲ ಚೆನ್ನಾಗಿ ತಿನ್ನಿಸ್ತಾರೆ, ದೇಹ ಕಲ್ ತರ ಇರ್ಬೇಕು ಅಂತ ಬೈದು ಬೈದು ತಿನ್ನಿಸ್ತಾರೆ. ಅದಕ್ಕೊಂದ್ ಕಾರಣ ಇದೆ ಕಣೆ. ಮದ್ವೆ ಆಗಕ್ ಮುಂಚೆ ಅವ್ರಿಗೆ ಇದೇ ಬೇಕು ಅದೇ ಬೇಕು ಅಂತ ಕೇಳಿ ತಿನ್ನೋ ಪರಿಸ್ಥಿತಿಲಿ ಅವ್ರೆಲ್ಲಿಲ್ಲ. ಏನ್ ಸಿಕ್ತಿತ್ತೋ ಅದನ್ನ ತಿಂತಾ ಇದ್ರು. ಅದು ಅಲ್ದೆ ನೀನ್ ಹೀಗೆ ತಿನ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ಹಠ ಮಾಡಿ ತಿನ್ಸೋರು ಅವ್ರಿಗೆ ಯಾರು ಇರ್ಲಿಲ್ಲ ನೋಡು. ಅದಕ್ಕೆ ಮದ್ವೆ ಆದ್ಮೇಲೆ ನಾನ್ ಹಠ ಮಾಡಿ ಅವ್ರಿಗೆ ಎಲ್ಲ ತರಕಾರಿನೂ ಅಭ್ಯಾಸ ಮಾಡಿಸ್ದೆ. ಓ, ನಮ್ ಮಾವ ಮದ್ವೆಗ್ ಮುಂಚೆ ಬಹದ್ದೂರ್ ಗಂಡು, ಈಗ ಅಮ್ಮ ಅವ್ರ ಗಂಡ. ಸಾಕು ಬಾಯಿ ಮುಚ್ಚೆ, ನಮ್ಮ ಯಜಮಾನ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ನೀವ್ ನನ್ ಬಾಯಿ ಮುಚ್ಚಿದ್ರು ಅದೇ ನಿಜ ಅಲ್ವಾ ಅತ್ತೆ? ಹೌದು, ಹೇಗ್ ಕ್ಯಾಚ್ ಹಾಕೊಂಡ್ರಿ ನಮ್ಮ ಮಾವನ್ನ? ಕ್ಯಾಚ್ ಹಾಕೊಳ್ಳೋದಾ? ಹಾಗಂದ್ರೆ ಏನೇ ಮೀನಾ? ಅಯ್ಯೋ ಅತ್ತೆ, ನಿಮ್ ಲವ್ ಸ್ಟೋರಿ ಹೇಳಿ. ಏಯ್ ಹೋಗೆ. ಹೇಳಿ ಅತ್ತೆ, ನೀವ್ ಪ್ರಪೋಸ್ ಮಾಡಿದ್ದ ಇಲ್ಲ ಮಾವ ಪ್ರಪೋಸ್ ಮಾಡಿದ್ದ? ನಾನೇ. ಆಹಾ, ಬ್ಯೂಟಿಫುಲ್. ಮುಂದಕ್ಕೆ ಹೇಳಿ ಅತ್ತೆ. ಅಣ್ಣಂದಿರದು ಅಂಗಡಿ ಇತ್ತು, ಮನೆ ಕೆಲ್ಸ ಅಂಗಡಿ ಕೆಲ್ಸ ನೋಡ್ಕೊಳಕ್ಕೆ ಅಂತ ನಿಮ್ ಮಾವ ಆಗ ಅಲ್ಲಿ ಬಂದ್ ಕೆಲ್ಸಕ್ಕೆ ಸೇರ್ಕೊಂಡ್ರು. ಊಟ ನಿದ್ದೆ ಎಲ್ಲ ನಮ್ಮನೇಲೆ ಆಗ್ತಿತ್ತು. ನನ್ಗಾಗ ಅವ್ರ ಮೇಲೆ ಇಷ್ಟ ಆಯ್ತು, ಅವ್ರಿಗೂ ನನ್ ಕಂಡ್ರೆ ಇಷ್ಟ ಅಂತ ನನಗ್ ಗೊತ್ತಿತ್ತು. ಹೇಳಕ್ಕೆ ಸ್ವಲ್ಪ ಭಯ ಆಗ್ತಿತ್ತಲ್ಲ. ಒಂದಿನ ನಮ್ಮೂರ್ ಜಾತ್ರೆ ನಡೀತಿತ್ತು. ಆಗ ಎಲ್ಲಿ ಜನರು ಕಾಲ್ ತೊಳ್ದಕ್ ನಾನ್ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ
ಅವ್ರ ಹೆಜ್ಜೆ ಹೆಜ್ಜೆಗೂ ನನ್ ಜೊತೆನೇ ಬರ್ತಿದ್ರು. ಇದೇ ಸರಿಯಾದ ಸಮಯ ಅಂತ ಪಟ್ ಅಂತ ನನ್ ಪ್ರೀತಿ ವಿಷಯ ಅವ್ರಿಗೆ ಹೇಳ್ಬಿಟ್ಟೆ. ಹೌದಾ? ಏನಂತ ಹೇಳಿದ್ರಿ? ಐ ಲವ್ ಯು ಅಂತ ಹೇಳಿದ್ರಾ? ತುತು ಹೋಗೆ, ನಾನ್ ಹಾಗೆಲ್ಲ ಹೇಳಿಲ್ಲಪ್ಪ. ಮತ್ತೆ ಇನ್ ಹೇಗೆ ಹೇಳಿದ್ರಿ? ನೀನಂದ್ರೆ ಇಷ್ಟ, ಮದ್ವೆ ಆಗಣ್ವಾ ಅಂತ ಕೇಳಿದೆ. ಓ, ಡೈರೆಕ್ಟ್ ಹಿಟ್ಟು. ಅವರು ಹ್ಞೂ ಅಂತ ಹೇಳಿದ್ರಾ? ನನಗೂ ನೀವಂದ್ರೆ ಇಷ್ಟ, ಆದ್ರೆ ಮದ್ವೆ ಬಗ್ಗೆ ನಿಮ್ಮಪ್ಪ ಅಣ್ಣಂದ್ರ ಹತ್ರ ಮಾತಾಡೋಣ ಅಂತ ಹೇಳಿದ್ರು. ಆದ್ರೆ ನಿಮ್ಮ ಅಣ್ಣಂದ್ರು ಒಪ್ಲಿಲ್ಲ, ಅದಕ್ಕೆ ನೀವು ಓಡೋದ್ರಿ ಅಲ್ವಾ? ಇಲ್ಲ ಕಣೆ, ಒಪ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ನಮ್ಮ ಅಣ್ಣಂದ್ರು ಏನ್ ಹೇಳಿದ್ರು ಒಪ್ಲೇ ಇಲ್ಲ. ನನಗೆ ಬೇರೆ ಮದ್ವೆ ಮಾಡೋದಕ್ ಹೊರಟ್ರು. ಆಗ ನಮ್ಗೆ ಏನ್ ಮಾಡ್ಬೇಕು ಅಂತ ದಾರಿ ತೋಚ್ಲಿಲ್ಲ. ಅದಕ್ಕೆ ಓಡ್ ಹೋಗಿ ಮದ್ವೆ ಆಗ್ಬಿಟ್ವಿ. ನಾವು ನಿನ್ ತರದೇ ಸಿಚುಯೇಷನ್ ಅಲ್ಲಿ ಓಡೋಗ್ ಮದ್ವೆ ಆಗಿದತ್ತೆ. ಏನೋ ಯಾರು ಮಾಡದೇ ಇರೋ ದೊಡ್ಡ ತಪ್ಪು ಮಾಡಿದೀವಿ ಅಂತ ಮಾವ ಇನ್ನು ನನ್ ಜೊತೆ ಮಾತಾಡ್ತಾನೆ ಇಲ್ಲ. ಮಾವ ಒಂದಲ್ಲ ಒಂದಿನ ನಾನು ಇದನ್ನ ಹೇಳ್ತೀನತ್ತೆ, ನಾ ಇಬ್ರು ಒಂದೇ ಬೋಟು ಆದ್ರೆ ಬೇರೆ ಸೀಟು, ನನ್ನ ಹತ್ರ ಮಾತಾಡಿ ಅಂತ. ದೊಡ್ಡ ತಲಹರಟೆ ಇದೆ ಕಣೆ ನೀನು, ಸುಮ್ನೆ ಕೆಲ್ಸ ಮಾಡೆ. ಮತ್ತೆ ಅತ್ತೆ, ನಿಮ್ ಹನಿಮೂನ್ ಬಗ್ಗೆ ಹೇಳಿ. ಸುಮ್ನೆ ಇರೇ ಸಾಕು. ಏನೋ ಸುಮ್ನೆ ಮಾತಾಡ್ಕೊಂಡ್ ಕೆಲ್ಸ ಮಾಡೋಣ ಅಂತಂದ್ರೆ ನೀನು ಪ್ರೀತಿ ಮಾಡಿದ್ ಹೇಗೆ, ಮದ್ವೆ ಮಾಡ್ಕೊಂಡಿದ್ ಹೇಗೆ ಅಂತ ಕೇಳಿದೆ. ಸಾಲ್ದು ಅಂತ ಈಗ ಹನಿಮೂನ್ವರೆಗೂ ಹೊರಟೋಗಿದ್ಯಾ. ಕೆಲ್ಸ ನೋಡೆ. ಹೇಳಿ ಅತ್ತೆ, ಎಲ್ಲಾದ್ರೂ ಹೋಗಿದ್? ಆಗಿನ ಕಾಲ ಅಲ್ವಾ, ಎಲ್ಲೂ ಹೋಗಿರಲ್ಲ ಬಿಡಿ. ಹೋಗಿದ್ವಿ. ಹೌದಾ? ಎಲ್ಲಿ? ಚಿಕ್ಕಮಗಳೂರ್ಗೆ ಹೋಗಿದ್ವಿ. ಚಿಕ್ಕಮಗಳೂರ? ಸುತ್ತ ಹಸಿರು, ಚಳಿ ಇದ್ದಾಗ ಮಾವಂತೋಳ ಬೆಚ್ಚಗೆ ಹಿಡ್ದು ಕಷ್ಟ ಸುಖ ಮಾತಾಡಿದ್ರಾ? ಅಯ್ಯೋ ಪಾಪಿ, ಬಾಯಿ ಮುಚ್ಚೆ. ಬೆರಳು ತೋರ್ಸಿದ್ರೆ ಹಸ್ತಾನೆ ನುಂಗ್ಬಿಡ್ತಾಳೆ. ಏನೋ ಕೇಳಿದ್ನಲ್ಲ ಅಂತ ಸ್ವಲ್ಪ ಹೇಳಿದ್ನಪ್ಪ, ಎಲ್ಲಾ ವಿಷಯ ತಿಳ್ಕೊಳಕ್ ಬರ್ತಾಳೆ. ಆದ್ರೂ ಮದ್ವೆ ಆದ ಹೊಸರಲ್ಲಿ ಗಂಡನ ಜೊತೆ ಏಕಾಂತದಲ್ಲಿ ಪರಸ್ಪರ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಸಮಯ ಸಿಗತ್ತಲ್ಲ, ಆ ಸಮಯ ಎಷ್ಟು ಕೋಟಿ ಕೊಟ್ರು ಸಿಗಲ್ಲ ಕಣೆ ಮೀನಾ. ನೀವ್ ಯಾವ್ದಕ್ಕೂ ಕಮ್ಮಿ ಮಾಡ್ಕೊಂಡಿಲ್ಲ ಬಿಡಿಯತ್ತೆ. ಓಡೋಗಿ ಮದ್ವೆನೂ ಮಾಡ್ಕೊಂಡ್ರಿ, ಹನಿಮೂನು ಮಾಡ್ಕೊಂಡ್ರಿ. ನಮ್ಗೆ ಇದ್ಯಾವ್ದು ಹೊಳಿಲಿಲ್ಲ. ನೀವು ಬುದ್ಧಿವಂತರು, ನಾವು ದಡ್ಡರಾಗೋದ್ವಿ. ಸಾಕು ಸಾಕು ನಮ್ಮನ್ನ ಆಡ್ಕೊಂಡಿದ್ದು. ಅಡಿಗೆ ಮಾಡು. ಹಾಯ್ ಮೀನಾ, ಎಲ್ಲ ಸೌಖ್ಯನಾ? ಕೇಶ್ವ, ಮಾವನ ಹತ್ರ ಯಾವಾಗ ಮಾತಾಡ್ತೀಯಾ? ಅಪ್ಪನ ಹತ್ರನಾ? ಯಾವಾಗ್ಲೂ ಮಾತಾಡ್ತಿರ್ತೀನಲ್ಲ. ಕೇಶ್ವ, ನನಗೆ ಕೋಪ ಬರ್ಸ್ಬೇಡ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಗೊತ್ತಿದೆ ತಾನೆ? ಗೊತ್ತು ಮೀನಾ, ಆದ್ರೆ ನೀನ್ ಕೋಪ ಮಾಡ್ಕೊಂಡೆ ತುಂಬಾ ಕ್ಯೂಟಾಗಿ ಕಾಣಿಸ್ತೀಯಾ, ಅದಕ್ಕೆ ಡೌ ಮಾಡ್ತಿದ್ದೆ ಅಷ್ಟೇ. ಅಪ್ಪನ ಹತ್ರ ಈ ವಿಷಯ ಯಾವಾಗ ಬೇಕಾದ್ರೂ ಕೇಳ್ಬೋದು, ಆದ್ರೆ ಅವ್ರು ಹೋಗ್ತಾರ ಇಲ್ವಾ ಟೆನ್ಷನ್. ನೋಡು ಕೇಶ್ವ, ಮದ್ವೆ ಆದವರು ಹನಿಮೂನ್ಗೆ ಹೋಗೋದು ಸರ್ವೇ ಸಾಮಾನ್ಯ. ಇದನ್ನ ಮಾವನ್ಗೆ ಅರ್ಥ ಮಾಡ್ಸು, ಅರ್ಥ ಮಾಡ್ಕೋತಾರೆ. ನಾನು ನಿನ್ ಜೊತೆಗೆ ಬರ್ತೀನಿ, ಮಾವ ಇಲ್ಲ ಅನ್ನಲ್ಲ. ಹಾ ಮೀನಾ, ಅಪ್ಪ ಇಲ್ಲ ಅನ್ನಲ್ಲ, ಅವ್ರಿನ್ನೂ ನಮ್ಮಿಬ್ರು ಮದ್ವೆನ ಒಪ್ಕೊಂಡಿಲ್ಲ. ಅದಕ್ಕೂ ಮುಂಚೆನೆ ಹೋಗಿ ಹನಿಮೂನ್ ಬಗ್ಗೆ ಮಾತಾಡೋದು ಸರಿ ಅನಿಸ್ತಿಲ್ಲ. ನಮ್ ಮದ್ವೆ ಒಪ್ಕೊಳ್ದೇ ಇದ್ದಿದ್ರೆ ನಮ್ ಮನೆ ಒಳಗ್ ಸೇರ್ಸ್ತಿದ್ರ ಹೇಳು? ಈ ರೂಮ್ ನಮ್ಮಿಬ್ರಿಗೂ ಬಿಟ್ಕೊಡ್ತಿದ್ರ ಹೇಳು? ಮಾವ ನಮ್ಮಿಬ್ರು ಮದ್ವೆನ ಒಪ್ಕೊಂಡಿದ್ದಾರೆ, ಆದ್ರೆ ಒಪ್ಕೊಂಡಿದೀನಿ ಅಂತ ತೋರ್ಸ್ಕೊತಿಲ್ಲ ಅಷ್ಟೇ. ಬಾ, ಮಾವನ ಹತ್ರ ಮಾತಾಡೋಣ, ನಾನು ಬರ್ತೀನಿ. ಮೀನಾ, ನೀನಾ? ಬೇಡ ಬೇಡ, ನಾನೋಗ ಅಪ್ಪನ ಹತ್ರ ಮಾತಾಡ್ತೀನಿ. ಹಾ ಗೊತ್ತು ಕೇಶ್ವ, ನೀನ್ ಯಾರು ಹೇಳು? ದೊಡ್ಡಬಳ್ಳಾಪುರದ ಗಟ್ಟಿ ಗುಂಡಿಗೆ ಗಂಡ್ಸು ಅಲ್ವಾ? ನೀನ್ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೋಗ್ತೀಯಾ, ಅದ್ರಲ್ಲಿ ಮಾತಾಡಲ್ಲ. ಮತ್ ಹಾಗೆ ವಾಪಸ್ ಬರ್ತೀಯಾ, ಮಾವ ಒಪ್ಕೊಂಡಿಲ್ಲ ಅಂತ ಹೇಳ್ತೀಯಾ. ಮೀನಾ ಮೀನಾ ಮೀನಾ, ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿನ ಪಕ್ಕದಲ್ಲಿ ಇಟ್ಕೊಂಡು ಅಪ್ಪನ ಹತ್ರ ಹೋಗಿ ಹನಿಮೂನಿಗೆ ಕಳಿಸ್ಕೊಡಿ ಅಂತ ಕೇಳೋದು ಎಷ್ಟು ಕೆಟ್ಟಾಗಿರುತ್ತೆ ಗೊತ್ತಾ? ತುಂಬಾ ಅಭಾಸವಾಗಿರುತ್ತೆ. ಯಾಕೋ ಈ ಗಂಡಂದ್ರು ಹೆಂಡತಿ ಮನ್ಸನ್ನ ಅರ್ಥನೇ ಮಾಡ್ಕೊಳಲ್ಲ? ಹೆಂಡತಿ ಆದವಳು ಗಂಡನ ಜೊತೆ ಏಕಾಂತವಾಗಿ ಕಾಲ ಕಳಿಬೇಕು ಅನ್ಕೊಳ್ಳೋದು ತಪ್ಪಾ? ಹಾಗಾದ್ರೆ ಹೆಂಡತಿಯಾಗಿ ನಾನು ಜೀವನದಲ್ಲಿ ಯಾವ್ದಕ್ಕೂ ಆಸೆನೆ ಪಡ್ಬಾರ್ದಾ? ವಿಧಿಯೇ ದುರ್ವಿಧಿಯೇ. ನನ್ ಮನ್ಸ್ ಕಣ್ಣೀರಾಗ್ತಾ ಇದ್ರು ನನ್ ಗಂಡನ್ ಕೈ ಕಣ್ಣೀರ್ ಒರ್ಸೋದಕ್ಕೆ ಮನ್ಸೇ ಮಾಡ್ತಿಲ್ವಲ್ಲಪ್ಪ. ನಾನ್ ನನ್ ಸಂಕಟ, ದುಃಖ, ಹಿಂಸೆ, ನೋವು ಯಾರ ಹತ್ರ ಹೇಳ್ಕೊಳ್ಳಿ ಇದನ್ನೆಲ್ಲ?
ಮೀನಾ ಮೀನಾ ಮೀನಾ, ನಿಮ್ಮಪ್ಪ ನಿನ್ನ ಗೌರ್ಮೆಂಟ್ ಕೆಲ್ಸಕ್ಕೆ ಸೇರು ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ರು ಕಣೆ. ಅಕಸ್ಮಾತ್ ನೀನೇನಾದ್ರೂ ಸೀರಿಯಲ್ ಆಕ್ಟರ್ ಆಗಿದ್ದಿದ್ರೆ ನಿನ್ಗೆ ಬೆಸ್ಟ್ ಕಿರಾತಕ್ಕೆ ಅವಾರ್ಡ್ ಸಿಕ್ಕಿರೋದು. ನೋಡು ಕೇಶವ, ನೀನ್ ಈ ವಿಷಯನ ಮಾವನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ. ಆಹಾ, ಬ್ರಹ್ಮಾಸ್ತ್ರ. ಬೇಡ ಮೀನಾ, ನೀನ್ ನನ್ ಜೊತೆ ಮಾತ್ಬಿಡೋದು, ನಾನ್ ನಿನ್ನಿಂದ ಮಾತಾಡು ಅಂತ ಓಡಾಡೋದು, ಇದಕ್ಕಿಂತ ಅಪ್ಪನ ಹತ್ರ ಹೋಗಿ ಅನುಮೋನ ವಿಷಯ ಮಾತಾಡೋದೇ ಬೆಸ್ಟು. ಮಾವನ ಹತ್ರ ಆರಾಮಾಗಿ ಮಾತಾಡು, ಧೈರ್ಯವಾಗಿ ಮಾತಾಡು. ಅಪ್ಪ, ಲೆಕ್ಕ ಎಲ್ಲ ಮುಗೀತು. ದುಡ್ಡೆಲ್ಲ ಸರಿ ಇದೆಯಾ? ಇಲ್ಲಪ್ಪ, 200 ರೂಪಾಯಿ ಕಮ್ಮಿ ಬರ್ತಾ ಇದೆ. 200 ರೂಪಾಯಿ ಕಮ್ಮಿ ಬರ್ತಾ ಇದೆಯಾ? ಅಪ್ಪ, ಅದು ನಾನೇ ತಗೊಂಡಿದ್ದು. ಅದು ಮಧ್ಯಾಹ್ನ ಡೆಲಿವರಿ ಕೊಟ್ಟು ಬರುವಾಗ ಮೀನ ಸಿಕ್ಕಿದ್ಲು. ಇಬ್ರು ಕಾಫಿ ಕುಡಿಯೋಣ ಅಂತ ಹೋಟ್ಲಿಗೆ ಹೋದ್ವಿ, ಅಲ್ಲಿ ಖರ್ಚಾಯ್ತಪ್ಪ. ಮತ್ತೆ ಇಷ್ಟೊತ್ತು ಯಾಕೆ ಹೇಳಲಿಲ್ಲ? ಓ, ಗೊತ್ತಾಗದೆ ಇದ್ರೆ ಹಾಗೆ ಇದ್ಬಿಡ್ಲಿ ಅಂತನಾ? ನಿಜವಾಗ್ಲೂ ಆ ಥರ ಅಲ್ಲ. ಜುಜುಬಿ 200 ರೂಪಾಯಿ ಅಂತ ತಾತ್ಸಾರನಾ ನನಗೆ? ಅವ್ನ ಆತರ ಯೋಚನೆ ಮಾಡಿರಲ್ಲ. ಗಿರಿಜಾ, ನೀನ್ ಮಾತಾಡ್ಬೇಡ, ಸುಮ್ಮನೆ. ಮದ್ವೆ ಆಗಿದ್ದೇ ಆಗಿದ್ದು, ಮನ್ಸೋ ಇಚ್ಛೆ ದುಡ್ಡು ತೆಗಿತಾ ಇದ್ದಾನೆ. ಕ್ಷಮಿಸಿ ಮಾವ, ಅದು ನನಗೆ ತಲೆ ನೋವ್ತಾ ಇತ್ತು. ಕಾಫಿ ಕೊಡ್ಸು ಅಂತ ಕೇಶವನ್ ಕೇಳಿದೆ. ಗಿರ್ಜಾ, ನಾನ್ ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೀನಿ. 3ನೇವರು ಮೂಗ್ ತೂರ್ಸೋದ್ ಬೇಡ ಅಂತ ಹೇಳು. ನಾನೇ ಹೇಳೋಣ ಅಂತಿದ್ದೆ, ಮರ್ತೋದೆ ಅಪ್ಪ. ಏನು ಮರ್ತೋಯ್ತಾ? ಎಷ್ಟು ಸಲೀಸಾಗಿ ಹೇಳ್ತಾ ಇದೆಯೋ, 200 ರೂಪಾಯಿ ಖರ್ಚು ಮಾಡಿ ಮರ್ತೋಯ್ತು ಅಂತ. ಚಿಕ್ಕ ವಯಸ್ಸಿಂದ ನೀವು ಕೇಳಿದ್ದೆಲ್ಲ ಕೊಡ್ಸಿದ್ರೆ ನಾನ್ ನಿಮ್ ದೃಷ್ಟಿಲಿ ಒಳ್ಳೆಯವನಾಗ್ತಿದ್ದೆ. ಆದ್ರೆ ಈ ನಂದ ಗೋಕುಲ ಕಟ್ಟಕ್ ಆಗ್ತಾ ಇರ್ಲಿಲ್ಲ. ನೀನು ಅಷ್ಟೇ, ನಿನ್ನ ಹೆಂಡತಿ ಅದ್ ಕೇಳಿದ್ಲು ಇದ್ ಕೇಳಿದ್ಲು ಅಂತ ಎಲ್ಲ ತೆಕ್ಕೊಟ್ರೆ ಅವಳ ದೃಷ್ಟಿಲಿ ಒಳ್ಳೆಯವನಾಗ್ತೀಯ. ಆದ್ರೆ ಮುಂದಿನ ಜೀವನಕ್ಕೆ ಏನು ಉಳ್ದಿರೋದಿಲ್ಲ. ದುಡಿಯೋ 1 ರೂಪಾಯಿಗೂ ಬೆಲೆ ಇದೆ ಕೇಶವ. ಬೇಕಾಬಿಟ್ಟಿ ಖರ್ಚು ಮಾಡೋದಲ್ಲ. ಅಷ್ಟಕ್ಕೂ ನೀವು ಊಟಕ್ಕೆ ಹೋಗಿಲ್ವಲ್ಲ? 200 ರೂಪಾಯಿ ಏನು ಖರ್ಚಾಯ್ತು? ನಿನ್ನೆ ಕೇಳ್ತಾ ಇರೋದು ಕಣೋ, ಹೇಳೋ. ಸುಮ್ಮನೆ ನಿಂತಿರೋದು ನೋಡು. ತಗೋ ರಕ್ಷಾ, ದುಡ್ಡನ್ನ ಒಳಗಡೆ ಇಡು.